The search for Paramatma, the search for the source of the universe has been going on since the beginning of the universe, right from the day man came on this earth. The source has been searched and searched and searched. But through the scriptures and through the experience of many rishis, we come to know that they all have seen glimpses of Paramatma. They have had glimpses. But in total as a source, just like we see the source of energy either from hydroelectric power, water falling on the turbine rotating, and from there we get the electricity. Or we see the source of solar energy as the sun. We are seeing the sun every day. That way Paramatma is not visible to the eyes. Yanadi ಕಾಲದಿಂದ ಪರಮಾತ್ಮನ ಬಗ್ಗೆ ಅನ್ವೇಷಣೆ ಅಂದರೆ ಹುಡುಕೋದು ನಡೀತಾನೇ ಇದೆ. ಪರಮಾತ್ಮ ಹೇಗಿದ್ದಾರೆ, ಎಲ್ಲಿದ್ದಾರೆ, ಅವರ ಸ್ವರೂಪ ಏನು ಅನ್ನೋದು ನಿರಂತರವಾಗಿ ಪ್ರಯತ್ನ ಮಾಡ್ತಾನೇ ಇದ್ದಾರೆ. ಋಷಿಗಳು ಮತ್ತು ಗ್ರಂಥಗಳು ನಮಗೇನು ಹೇಳ್ತವೆ, ಪರಮಾತ್ಮ ನಮಗೆ ದರ್ಶನ ಕೊಡ್ತಾರೆ, ಆದರೆ ಪೂರ್ಣವಾಗಿ ದರ್ಶನ ಕೊಡೋದು ತುಂಬ ಅಪರೂಪ. ನಾವು ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡೋ ಒಂದು ಕಾರ್ಖಾನೆಯ ಮೂಲ ನೋಡ್ಬೋದು. ಎಲ್ಲಿಂದ ಬರ್ತಾ ಇದೆ ವಿದ್ಯುತ್ ಶಕ್ತಿ ಅಂತ ಕೇಳಿದ್ರೆ ನೀರು, ಜಲಪಾತದಿಂದ ನೀರು ಬಂದು ಒಂದು ಚಕ್ರದ ಮೇಲೆ ಬೀಳುತ್ತೆ. ಜಲಪಾತ ನೋಡಿದ್ದೀರಾ? ಜಲಪಾತದಿಂದ ಜೋರಾಗಿ ನೀರು ಬಂದು ಒಂದು ಚಕ್ರದ ಮೇಲೆ ಬೀಳುತ್ತೆ. ಆ ಚಕ್ರ ಸುತ್ತದಾಗ ಏನಾಗುತ್ತೆ, ಅಲ್ಲಿಂದ ವಿದ್ಯುತ್ ಶಕ್ತಿ ಎಲೆಕ್ಟ್ರಿಸಿಟಿ ಉತ್ಪತ್ತಿ ಆಗುತ್ತೆ. ಅಲ್ಲಿಂದ ಮತ್ತೆ ಏನು ಮಾಡ್ತಾರೆ, ವೈರ್ ಹಾಕಿ ಕನೆಕ್ಟ್ ಮಾಡ್ಕೊಂಡು ಅಲ್ಲಿಂದ ತಲ್ಕೊಂಡು ಎಲ್ಲ ಕಂಬಗಳು ನೋಡಿದ್ದೀರಾ? ಕಂಬಗಳು, ಆ ಕಂಬಗಳ ಮೂಲಕವಾಗಿ ನಮಗೆ ಇಲ್ಲಿವರೆಗೂ ಬರ್ತಾರೆ. ನಮಗೆ ಇಲ್ಲಿ ಪಾಯಿಂಟಲ್ಲಿ ಬರ್ತಾ ಇರೋ ಈಗ ಸ್ವಿಚ್ಗಳಲ್ಲಿ ಬರ್ತಾ ಇರೋ ಕರೆಂಟ್ ಎಲ್ಲಿಂದ ಬರ್ತಾ ಇರೋದು, ನಮ್ಮ ಪವರ್ ಹೌಸ್. ಪವರ್ ಎಲ್ಲಿಂದ ಬರ್ತದೆ, ಕಂಬದಿಂದ ಬರ್ತಾರೆ. ಕಂಬಕ್ಕೆ ಎಲ್ಲಿ ಬರ್ತಾ ಇದೆ, ಜಲಪಾತದಿಂದ ಬರ್ತಾ ಇದೆ. ಎಲ್ಲಿ ಅಷ್ಟು ದೂರದಲ್ಲಿ ಜೋಗ ಜಲಪಾತ, ಶರಾವತಿ ಜಲಪಾತ ಇದೆ ನೋಡಿ, ಅಲ್ಲಿಂದ ಬರ್ತಾ ಇರೋದೆಲ್ಲ ಕರೆಂಟ್ ಹಾಕಿ. ಸೊ ವಿ ನೋ ಟು ಫೈಂಡ್ ಔಟ್ ದ ಸೋರ್ಸ್ ಆಫ್ ಎನರ್ಜಿ ಇನ್ ದಿಸ್ ವರ್ಲ್ಡ್, ಬಟ್ ದ ಸೋರ್ಸ್ ಆಫ್ ದಿ ಎಂಟೈರ್ ಯೂನಿವರ್ಸ್ ಇಸ್ ಆಲ್ವೇಸ್ ಎಸ್ಕೇಪಿಂಗ್ ಅವರ್ ಇಂಟೆಲಿಜೆನ್ಸ್. ಸೂರ್ಯನನ್ನು ನಾವು ನೋಡ್ತಾ ಇದ್ದೀವಿ. ಈ ಪ್ರಪಂಚಕ್ಕೆ ಬೆಳಕಿಗೆ ಕಾರಣ ಯಾರಪ್ಪ? ಹಗಲಲ್ಲಿ ಬೆಳಕು ಯಾರು ಕೊಡ್ತಾರೆ? ಭೂಮಂಡಲಕ್ಕೆ ಸೂರ್ಯ ಕೊಡ್ತಾರೆ. ರಾತ್ರಿ ಕೆಲವೊಮ್ಮೆ ಪೂರ್ಣ ಚಂದ್ರ ಇರಬೇಕಾದ್ರೆ ಬೆಳಕಿರುತ್ತೆ ನೋಡಿ, ರಾತ್ರಿ ಲೈಟೆಲ್ಲ ಆರಿಸ್ಬಿಟ್ರೆ ಆಗಲೂ ಬೆಳಕಿರುತ್ತೆ. ಅದು ಯಾರು ಕೊಡ್ತಾ ಇದ್ದಾರೆ? ಚಂದ್ರ ಕೊಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಸೂರ್ಯ ಚಂದ್ರ ಬೆಳಕನ್ನು ಕೊಡೋದು ನಾವು ನೋಡೋಕ್ಕಾಗುತ್ತೆ, ಸೂರ್ಯ ಚಂದ್ರ ಬೆಳಕನ್ನು ಕೊಡೋದು ನಾವು ನೋಡೋಕ್ಕಾಗುತ್ತೆ. ಜಲಪಾತದ ಮೂಲವನ್ನು ನೋಡಿಕೊಂಡು ಸುಮಾರಾಗಿ ನೋಡಿಕೊಂಡು ಬೆಟ್ಟದಿಂದ ಬರ್ತಾರೆ ಅಂತ ಗೊತ್ತಾಗ್ಬಿಡುತ್ತೆ. ಅಂದರೆ ಪರಮಾತ್ಮ ಇಲ್ಲಿದ್ದಾರೆ, ಪರಮಾತ್ಮ ಇಲ್ಲಿ ಎಲ್ಲ ಕಡೆ ಇದ್ದಾರೆ ಅಂತ ಗ್ರಂಥಗಳು ಹೇಳ್ತಾರೆ. ಅವಾಗ ಏನಾಗ ಅರ್ಥ ಆಗುತ್ತೆ, ವಿ ಅಂಡರ್ಸ್ಟ್ಯಾಂಡ್ ಫ್ರಮ್ ದಿಸ್ we are able to see the source of so many natural energies in this world, but they are all within the reach of the senses. Eye can see the sun, the eyes can see the moon, the eyes can see the waterfalls, the eyes can see the thermal energy being brought, but this eye cannot see Paramatma, because Paramatma is special. ಪರಮಾತ್ಮ ತುಂಬ ವಿಶೇಷವಾಗಿರೋದ್ರಿಂದ ಈ ಎರಡು ಕಣ್ಣಿಂದ ನಾವು ಸೂರ್ಯನ ನೋಡ್ತಾ ಇದ್ದೀವಲ್ಲ, ಇದೇ ಎರಡು ಕಣ್ಣಿಂದ ಚಂದ್ರನ ನೋಡ್ತಾ ಇದ್ದೀವಿ. ಬೇರೆ ಕಣ್ಣಿದೆಯಲ್ಲ ಚಂದ್ರನ ನೋಡೋಕ್ಕೆ? ಇಲ್ಲ. ಅದೇ ಕಣ್ಣು, ಇದೇ ಎರಡು ಕಣ್ಣು ಸೂರ್ಯನನ್ನು ನೋಡುತ್ತೆ, ಇದೇ ಎರಡು ಕಣ್ಣು ಚಂದ್ರನ ನೋಡುತ್ತೆ. ನಕ್ಷತ್ರಗಳಲ್ಲಿ ಯಾವ ಕಣ್ಣು ನೋಡುತ್ತೆ? ಇದೇ ಕಣ್ಣು. ಸ್ಟಾರ್ಸ್ ಆರ್ ಆಲ್ಸೋ ಬೀಯಿಂಗ್ ಸೀನ್ ಬೈ ದಿ ಸೇಮ್ ಟು ಐಸ್ ಓನ್ಲಿ. ನಿಮ್ಮನ್ನು ನಮ್ಮನ್ನು ನಾವು ನೋಡ್ಕೊಳ್ಳೋದು ಯಾವ ಕಣ್ಣಿಂದ? ಅದೇ ಕಣ್ಣು. ಸೊ ವಾಟ್ ಎವರ್ ವಿ ಆರ್ ಸೀಯಿಂಗ್ ಯು ಆ್ಯಂಡ್ ಅದರ್ಸ್, that same thing only we are using to see the sun and moon, same eyes only for the other objects also and the luminous objects also. But Paramatma is not visible to these two eyes.
These two eyes are not being able to grasp Paramatma. But if you are still able to understand through the intellect, you can understand and then deduce. We can only infer that these two eyes are also actually seeing Paramatma. These two eyes are also seeing Paramatma only, but means Paramatma has got various forms. ಈ ಎರಡು ಕಣ್ಣು ಕೂಡ ಪರಮಾತ್ಮನೇ ನೋಡ್ತಾ ಇದೆ ಅಂತ ಉದಾಹರಣೆ ಹೇಳೋದು. ಈಗ ಎಲ್ಲರಲ್ಲಿ ಪರಮಾತ್ಮ ಇದ್ದಾರಾ? So now I am seeing, if I see the light, can I say I am seeing the current? If I see these lights are all expressions of the electricity. But can I conclude, can I definitely say that I am seeing the electricity? I am only seeing the effect of the electricity. Has anybody seen the electricity, actually the electricity? Have you seen? Have you felt electricity as a shock? Sometimes you felt it. You can feel the electricity as a shock when you touch it. ಒಂದು ವೈರ್ನ ಮುಟ್ಟಿದ್ರೆ ಶಾಕ್ ಹೊಡೆಯುತ್ತೆ. ಅವಾಗ ವಿದ್ಯುತ್ ಶಕ್ತಿ ಹೋಗ್ತಾ ಇದೆ ಅಂತ ಗೊತ್ತಾಗುತ್ತೆ. You feel a shock when you touch the electricity. For example, I touch this one. Is there any shock? Shock ಇದೆ ಅವಾಗ. ಇದರಲ್ಲಿ ಎಲೆಕ್ಟ್ರಿಸಿಟಿ ಇದೆ, ಇದರಲ್ಲಿ ಇದನ್ನು ಮುಟ್ತೀನಪ್ಪ. Is there electricity here? There is electricity, but it is covered now. ವೈರ್ನ ಮುಟ್ತಾ ಇದ್ದೀನಿ, ಬೇರೆ ದೊಡ್ಡ ವೈರ್ ಹೋಗ್ತಾ ಇರೋದು. ಈ ವೈರ್ನ ಕೂಡ ಮುಟ್ಬೋದು ಇವಾಗ. ಅದರಲ್ಲಿ ಕರೆಂಟ್ ಇದೆಯಾ? ಇಲ್ಲ. ಅದು ನಮ್ಗೆ ಶಾಕ್ ಹೊಡೆಯುತ್ತೆ. ಯಾಕೆ ಹೊಡೆಯಲ್ಲ? ವೈ ಇಸ್ ಇಟ್ ನಾಟ್ ಗಿವಿಂಗ್ ಎ ಶಾಕ್ ಟು ಅಸ್? ಬಿಕಾಸ್ ಇಟ್ ಇಸ್ ಕವರ್ಡ್. Therefore electricity is there, but it is not being felt. ಕರೆಂಟ್ ಇದ್ದರೂ ಕೂಡ ನಮಗೆ ಗೊತ್ತಾಗದೇ ಇಲ್ವಲ್ಲ. ಯಾಕಪ್ಪ ಅಂದರೆ ಏನೋ ಆವರಣ ಇದೆ. ಆವರಣ ಅಂದರೆ ಗೊತ್ತಾ? Covering. There is a covering which is preventing us from experiencing the electricity. There is a covering. That is called the insulation. The insulation, actually speaking, there is current there also. You know, these huge lines are going there, 11,000 volts, 11 kilowatt lights are lines. You think if you put a insulator and hold it, nothing happens. ದೊಡ್ಡ ಕರೆಂಟಲ್ಲಿ ಕೂಡ ನೀವು ಶೂ ಹಾಕೊಂಡ್ಬಿಟ್ಟು ಕೈಯಲ್ಲಿ ಪ್ಲಾಸ್ಟಿಕ್ ಇಟ್ಕೊಂಡು ಹಿಡಿದ್ರೆ ಏನಾಗುತ್ತೆ? ಪ್ಲಾಸ್ಟಿಕ್ ಒಳಗೆ ಕರೆಂಟ್ ಹೋಗಲ್ಲ. ಸೊ ದೇರ್ ಈಸ್ ಸಮಥಿಂಗ್ ವಿಚ್ ಕ್ಯಾನ್ ಪ್ರಿವೆಂಟ್ ದಿ ಎಕ್ಸ್ಪೀರಿಯನ್ಸ್ ಆಲ್ಸೋ. ಇವಾಗ ದೇವರು ನಮಗೆ ಯಾಕೆ ಕಾಣಿಸ್ತಾ ಇಲ್ಲ? ದೇವರು ಎಲ್ಲ ಕಡೆ ಇದ್ದಾರೆ, ಯಾಕೆ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ, ಕರೆಂಟು ಹೆಂಗೆ ನಮಗೆ ವೈರ್ ಮೇಲೆ ಪ್ಲಾಸ್ಟಿಕ್ ಇದ್ರೆ ನಮಗೆ ಅನುಭವ ಆಗೋದಿಲ್ವೋ, ಅದೇ ರೀತಿಯಾಗಿ ನಮ್ಮ ಮನಸ್ಸಿನಲ್ಲಿ ಆವರಣ ಇದೆ. ದೇರ್ ಈಸ್ ಎ ವೇಲ್ ಆಫ್ ಇಗ್ನರೆನ್ಸ್ ಇನ್ ಅಸ್. ನಮ್ಮಲ್ಲಿ ಅಜ್ಞಾನದ ಒಂದು ಪರದೆ ಇರೋದ್ರಿಂದ ನಮ್ಗೆ ಕಾಣಿಸ್ತಾ ಇಲ್ಲ. ನೋಡಿ, ಇವಾಗ ನೋಡಿ, ಕ್ಯಾನ್ ಯು ಸಿ ಮೈ ಫೇಸ್ ನೌ? ಕ್ಯಾನ್ ಯು ಸಿ ಮೈ ಐಸ್? ವೈ ಕಾಂಟ್ ಯು ಸಿ ದಿ ಐಸ್? ನನ್ನ ಕಣ್ಣು ಇದೆ, ನಿಮ್ಮ ಕಣ್ಣು ಇದೆ. ಯುವರ್ ಐಸ್ ಆರ್ ಆಲ್ಸೋ ದೇರ್, ಮೈ ಐಸ್ ಆರ್ ಆಲ್ಸೋ, ಬಟ್ ವೈ ಕಾಂಟ್ ಯು ಸಿ ದಮ್? Because there is a block. So what is this block which is preventing us from seeing God? You must accept it, isn't it? Something can be there but cannot be seen. ಏನೋ ಒಂದು ಇರ್ಬೋದು, ಇದ್ರೂ ಕೂಡ ನಮಗೆ ಕಾಣಿಸಲ್ಲ ಅಂತ ಹೇಳಿದ್ರೆ ಏನೋ ತೊಂದರೆ ಇದೆ ಅಂತಾನೆ ಅರ್ಥ. ಪರಮಾತ್ಮ ಎಲ್ಲ ಕಡೆ ಇದ್ದಾರೆ. ಪರಮಾತ್ಮ is there everywhere, but I am not able to see it. Some are able to see it. I mean, they have a special faculty. ಅದೇ ರೀತಿಯಾಗಿ ಪರಮಾತ್ಮ ಎಲ್ಲ ಕಡೆ ಇದ್ದಾರೆ, ಕರೆಂಟ್ ಎಲ್ಲ ಕಡೆ ಇದೆ ಅಂತ ಹೇಳಿ ಹೆಂಗೆ ಗೊತ್ತಾಗುತ್ತೆ? ಲೈಟ್ ಅನ್ನೋದ್ರೆ ಗೊತ್ತಾಗುತ್ತೆ. ಇಫ್ ಐ ಸೇ ಕರೆಂಟ್ ಇಸ್ ಎವ್ರಿವೇರ್, ಹೌ ಡು ಯು ಸೇ ಕರೆಂಟ್ ಇಸ್ ಎವ್ರಿವೇರ್? ಬಿಕಾಸ್ ಐ ಸಿ ದಿ ಎಫೆಕ್ಟ್ ಆಫ್ ದ ಕರೆಂಟ್. ಐ ಸಿ ದಿ ಲೈಟ್ಸ್, ಐ ಸಿ ದ ಫ್ಯಾನ್ ರನ್ನಿಂಗ್. ಸಪೋಸ್ ವಿ ರಿಮೂವ್ ಆಲ್ ದಿ ಸ್ವಿಚಸ್, ಈ ಸ್ವಿಚ್ ಎಲ್ಲ ತೆಗೆದುಬಿಡೋದು, ಎಲ್ಲ ಸ್ವಿಚ್ ತೆಗೆದುಬಿಟ್ಟು ಡೈರೆಕ್ಟ್ ಅಲ್ಲೇ ಒಂದೇ ಒಂದು ಸ್ವಿಚ್ ಗಿವ್ ಇನ್ ದ ಪವರ್ ಹೌಸ್. ಗಿವ್ ಒನ್ ಸ್ವಿಚ್ ಇನ್ ದ ಪವರ್ ಹೌಸ್. ಯು ವಾಂಟ್ ಟು ಸ್ವಿಚ್ ಆನ್, ಆಲ್ ಲೈಟ್ಸ್ ಆರ್ ಆನ್, fan is also on. So, how come everything is there? I am not able to see the switch. These switches are not there, but there is one main switch. Because of the main switch, bulbs are lighting up, fan is running, mic is also working. So from this what we deduce, I may not be able to see the source, but the effect I am seeing. ಕರೆಂಟಿನ ಮೂಲವನ್ನು ನಾವು ನೋಡದೆ ಹೋದರೂ ಕೂಡ ಅದರ ಪ್ರಭಾವವನ್ನು ನೋಡ್ತಾ ಇದೆಯಲ್ಲ ನಾವು. ಕರೆಂಟಿನ ಮೂಲ ಎಲ್ಲಿದೆ ನಾವು ನೋಡೋಕ್ಕಾಗ್ತಾ ಇಲ್ಲ, ಆದರೆ ಅದರ ಪ್ರಭಾವ ಏನು? ಅದೇ ಥರ ಪರಮಾತ್ಮನನ್ನು ನೋಡೋಕ್ಕಾಗದೆ ಹೋದರೂ ಕೂಡ ಪರಮಾತ್ಮನ ಪ್ರಭಾವ ತಾನೇ ನಾವೆಲ್ಲ. ಆರ್ ವಿ ನಾಟ್ ಆಲ್ ದಿ ಪ್ರಾಡಕ್ಟ್ಸ್ ಆಫ್ ಪರಮಾತ್ಮ? ಸೊ ದಟ್ ಇಸ್ ದ ಬ್ಯೂಟಿ ಆಫ್ ಪರಮಾತ್ಮಸ್ ಎಕ್ಸಿಸ್ಟೆನ್ಸ್. ಪರಮಾತ್ಮನ ಅಸ್ತಿತ್ವದ ರಹಸ್ಯ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಈ ಕಣ್ಣಿಗೆ ಕಾಣಿಸದೆ ಹೋದರೂ ಕೂಡ
ಈ ಕಿವಿಗೆ ಕೇಳಿಸ್ತಾ ಹೋದರೂ ಕೂಡ, ಈ ಕೈಯಿಂದ ಮುಟ್ಟಕ್ಕಾಗದೆ ಹೋದರೂ ಕೂಡ, ಈ ಬಾಯಿಂದ ರುಚಿ ನೋಡೋಕ್ಕಾಗದೆ ಹೋದರೂ ಕೂಡ, ಈ ಮೂಗಿನಿಂದ ವಾಸನೆಯನ್ನು ಅನುಭವಿಸೋಕ್ಕಾಗದೆ ಹೋದರೂ ಕೂಡ ಇದ್ದಾರೆ. ಪರಮಾತ್ಮ ಇದ್ದಾರೆ. ಪರಮಾತ್ಮನಲ್ಲಿ ಈ ಪ್ರಪಂಚವೆಲ್ಲವೂ ಇದೆ. It is what is being described here in the Bhagavatam. Hail to that Lord whose descent in the world of matter and exploits in the course of such descent, myself and others constantly sing, but whom none of us know in reality. See the sentence? Praise to that Lord whose descent in the world of matter and exploits in the course of such descent. Are we on the right page? We are on page number 1. Hail to that Lord whose descent in the world of matter and exploits in the course of such descent, myself and others constantly sing, but whom none of us know in reality. ಆ ಪರಮಾತ್ಮನಿಗೆ ಜಯವಾಗಲಿ. ಯಾವ ಪರಮಾತ್ಮನಿಗೆ ಜಯವಾಗಲಿ? ಈ ಜಗತ್ತಲ್ಲಿ ಬಂದು ನನ್ನೆಲ್ಲರಿಗೂ, ನನ್ನ ಬ್ರಹ್ಮನಾದ ನನಗೂ ಕೂಡ ಸೃಷ್ಟಿ ಮಾಡಿರೋರು ಪರಮಾತ್ಮನೇ. ಆದರೆ ನಾವು ಯಾರು ಕೂಡ ಪರಮಾತ್ಮನನ್ನು ತಿಳ್ಕೊಳ್ಳೋಕ್ಕಾಗ್ತಾ ಇಲ್ಲ. ಬ್ರಹ್ಮ ಇಸ್ ಸೇಯಿಂಗ್ ದಿಸ್. ಬ್ರಹ್ಮ ಇಸ್ ಟೆಲಿಂಗ್ ದಿಸ್ ಟು ನಾರದ. I praise that Lord. I sing the glory of that Lord. We sing the glory of that Lord, because of whom we all are here, but we are not able to know Him. We sing the glory, but we are not able to know Him. That unborn primal person Himself creates, protects, and dissolves Himself in the form of this universe, within Himself and by Himself, cycle after cycle. Same Paramatma only is now being the cause for creation, the cause for preservation, and the cause for everything is same Paramatma only. He is that unborn primal person. Himself creates, protects, and dissolves Himself in the form of the universe, within Himself and by Himself, cycle after cycle. Jedra bale hula ideyalla. Jedra bale hula. Jedra hula nodidirilla. You have seen the spider. All of a sudden you see one day a spider has come on the wall. Spiders come slowly. After some day, you don't touch the spider, don't hurt it. It starts, you'll be seeing it in one place. You'll start seeing it in one place. ಜೇಡುಗಳು ಒಂದ್ಸರಿ ಕಾಣಿಸ್ಕೊಡುತ್ತೆ ನಮಗೆ ಗೋಡೆ ಮೇಲೆ. ಮತ್ತೆ ನಾವು ನೋಡಿದಾಗ ಅಲ್ಲೇ ಇರುತ್ತೆ. ಮತ್ತೆ ನೋಡಿದಾಗ ಅಲ್ಲೇ ಇರುತ್ತೆ. ಹೋಗ್ತಾ 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 ನೋಡಿದ್ರೆ ಅದ್ರ ಜೊತೆಲಿ ಒಂದು ಬಲೆ ಬರ್ತಾ ಇದೆ. Suddenly you see the web forming. The web starts extending from the corner. ಅಲ್ಲಿಂದ ದೊಡ್ಡದಾಗಿ 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 ಬಲೆ ದೊಡ್ಡದಾಗಿ. ಅಕಸ್ಮಾತ್ ನೀವೇನಾದರೂ ಒಟ್ಟರೆ ಹೊಡಿದೆ ಹೋದರೆ ಆ ಬಲೆ ಎಲ್ಲರಿಗೂ ಬರುತ್ತೆ. ನಾವು ಕೂತಿರೋ ಜಾಗವ್ರಿಗೆ ಬರುತ್ತೆ. The web of that spider will be completely, it will cover this entire, one spider is sufficient. One single spider is sufficient to cover the entire Devi hall with all webs. Within a few days, if you don't clean the place. ಒಂದೇ ಜೇಡ್ರು ಕೂಡ ಇಷ್ಟು ಕೂಡ ಪೂರ್ತಿ ಆವರಿಸ್ಕೊಡುತ್ತೆ. ಯಾಕಂದರೆ ಅದು ಇಲ್ಲಿಂದ ಬರುತ್ತೆ ಬಲೆ. ಫ್ರಮ್ ವೇರ್ ಇಸ್ ಇಟ್ ಕಮಿಂಗ್? ಆಲ್ ಥಿಂಗ್ ಇಸ್ ಕಮಿಂಗ್ ಫ್ರಮ್ ದಿ ಮೌತ್ ಆಫ್ ದ ಸ್ಪೈಡರ್. ಸೊ ಸ್ಪೈಡರ್ಗೆ ಜೇಡ್ರುಗಳಿಗೆ ಅಷ್ಟು ಬಲ ಇದೆ ಅಂತ ಪರಮಾತ್ಮನಿಗೆ ಎಷ್ಟು ಬಲ ಇರಬೇಕು. ಸೊ ಪರಮಾತ್ಮನ ಸಂಕಲ್ಪದಿಂದ, ಫ್ರಮ್ ದ ಪರಮ ಸಂಕಲ್ಪ, ಆಲ್ ದಿಸ್ ವರ್ಲ್ಡ್ ಕಮ್ಸ್ ಔಟ್ ಜಸ್ಟ್ ಲೈಕ್ ದಟ್. ಕಮ್ಸ್ ಔಟ್. He only maintains it. Paramatma only maintains it. Paramatma only takes back all the world within Himself in the form of a tsunami, in the form of an earthquake, in the form of something else. It is only Paramatma only brings forth the universe. ಪರಮಾತ್ಮನೇ ಈ ಪ್ರಪಂಚವನ್ನು ತಗೊಂಡು ಬರೋದು, ಅದನ್ನು ಕಾಪಾಡೋದು, ಮತ್ತು ತನ್ನಲ್ಲಿ ಅಡಗಿಸ್ಕೊಳ್ಳೋದು ಕೂಡ ಪರಮಾತ್ಮನೇ. ಅದು ಅದ್ಭುತವಾಗಿ ಹೇಳಿದ್ದಾರೆ ಇಲ್ಲಿ. He is pure, subjective, absolute consciousness, uniformly abiding as the inner self of all. Inner self of all ಅಂದರೆ ತನ್ನೊಳಗಡೆ ಇರುವ ಶಕ್ತಿಯಾಗಿ ಪರಮಾತ್ಮ ನಿರಂತರವಾಗಿ ಎಲ್ಲರಲ್ಲೂ ಬಾಳ್ತಾ ಇದ್ದಾರೆ. ನೀವು ರಾತ್ರಿ ನಿದ್ದೆ ಮಾಡಿದ ನಂತರ ಬೆಳಿಗ್ಗೆ ಎದ್ದಿರ್ತೀರಿ. ಎದ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡಿದೇನಪ್ಪ, ಬಂದೇನು ಮಾಡಿದೆ, ಕನಸು ಬಂತು ನನಗೆ. ಕನಸು ನೋಡಿದ್ದೀರಾ? ಕನಸು ಕಂಡಿದ್ದೀರಾ? ಕನಸು ಬಂದಿದೆ. ಏನು ಕನಸು ಬಂತಪ್ಪ? ನಾನು ಇದಕ್ಕೆ ಹೋಗ್ತಾ ಇದ್ದೆ, ಇಲ್ಲಿಗೆ ಮೈಸೂರಿಗೆ ಹೋಗ್ತಾ ಇದ್ದೆ. ಅಲ್ಲಿ ಮಹಿಷಾಸುರನ ಮರ್ದಿನಿ ದೇವಿ ನೋಡಿದೆ. ನಾನು ಮಹಿಷಾಸುರನ ನೋಡಿದೆ. ನಾನು went to Mysore, I saw Chamundeshwari, I saw Mahishasura standing there. ಅಂತ ಕನಸು ಬಂತು. ನೀವು ನಿದ್ದೆ ಮಾಡ್ತಾ ಇದ್ದೀರಾ, ಆದರೆ ಅದನ್ನು ಕನಸನ್ನು ನೋಡಿದವರು ಯಾರು? ನಿದ್ದೆ ಮಾಡ್ತಾರೆ ನೋಡೋಕ್ಕಾಗತ್ತಾ? ನಿದ್ದೆ ಮಾಡ್ತಾ ಇರೋರು ಏನೋ ನೋಡೋಕ್ಕಾಗತ್ತೇನಪ್ಪ? ಮತ್ತು ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಅದನ್ನು ನೋಡಿದ್ರಿ. ಯು saw it in sleep. How did you see it in sleep, and who saw it in sleep without these eyes? ಈ ಕಣ್ಣು ಎರಡು ತೆಗೆದಿರಲಿಲ್ವಲ್ಲಪ್ಪ, but you saw it.
Definitely you saw it. Therefore that is called as consciousness. ನಮ್ಮಲ್ಲಿರುವ ಚೈತನ್ಯ ಶಕ್ತಿ ಈ ಕಣ್ಣಿಲ್ಲದೆ ಇರೋ ಕೂಡ ನೋಡುತ್ತೆ. Even without these eyes, the chaitanya in us, the consciousness in us can see. That is called as the witness in us. ನಮ್ಮಲ್ಲಿ ಒಂದು ಸಾಕ್ಷಿ ಅಂತ ಒಬ್ಬರು ಕೂತಿದ್ದಾರೆ, ನಮ್ಮಲ್ಲಿ ಸಾಕ್ಷಿ ಕೂತಿದ್ದಾರೆ. ಆ ಸಾಕ್ಷಿ ಎಂಬುದು ಪರಮಾತ್ಮ ಸ್ವರೂಪವಾಗಿ ಎಲ್ಲರನ್ನೂ ನೋಡ್ತಾ ಇರ್ತಾರೆ, ನಮ್ಮನ್ನು ನೋಡ್ತಾ ಇರ್ತಾರೆ. He is the self of all. He is ever true and perfect. Has no beginning or end. And is attributeless, eternal and one without a second. He is ever true and perfect. Ever true ಏನರ್ಥ? ಯಾವಾಗಲೂ ಸತ್ಯ ಸ್ವರೂಪರಾಗಿದ್ದಾರೆ. ಸತ್ ಚಿತ್ ಆನಂದ. ಪರಮಾತ್ಮ's qualities are ಸತ್ ಚಿತ್ ಅಂಡ್ ಆನಂದ. ಸತ್ ಅಂದರೆ ಏನು? ಯಾವಾಗಲೂ ಇರೋದು. ಸತ್ ಅಂದರೆ ಯಾವಾಗಲೂ. ಸತ್ ಎಂಬ ಶಬ್ದ ನೋಡಿ ಬರೆದಿದ್ದೀರಾ ನೀವು ಕನ್ನಡ ಸಂಸ್ಕೃತದಲ್ಲಿ? ಸತ್ ಎಂಬ ಶಬ್ದ ಸತ್ಯ ಅಂತ ಬರೋದು. ಫ್ರಮ್ ದ ವರ್ಡ್ ಸತ್ ಓನ್ಲಿ ಕಮ್ಸ್ ದ ವರ್ಡ್ ಸತ್ಯಂ. ಸತ್ಯಂ ಅಂದರೆ ಸತ್ ಶಬ್ದ ಬರೋದು. ಸತ್ ಅಂದರೆ ಏನು? ಯಾವಾಗಲೂ ಇರೋದು, ಆಲ್ವೇಸ್ ಇರುತ್ತೆ. ಸಂಸ್ಕೃತದಲ್ಲಿ ಅದರ ಅರ್ಥ ಹೇಳ್ಬೇಕಾದ್ರೆ ಅಸ್ತಿ ಇತಿ ಸತ್, ಅಸ್ತಿ ಇತಿ ಸತ್. ಇದೆ ಅದಕ್ಕೆ ಸತ್ ಅಂತ ಹೇಳೋದು. ಇದೆ ಅನ್ನೋದಕ್ಕೆ ಸತ್ ಅಂತ ಹೇಳೋದು. ಇದೆ, ದಟ್ ಇಸ್ ದೇ. ದೆನ್ ಚಿತ್ ಮೀನ್ಸ್ ನಾಲೆಜ್. ಚಿತ್ ಮೀನ್ಸ್ ನಾಲೆಜ್. ಚಿತ್ ಅಂದರೆ ಜ್ಞಾನ. ಎಲ್ಲದರ ಜ್ಞಾನ ಪರಮಾತ್ಮನಿಗೆ ಇದೆಯಲ್ಲ. ಪರಮಾತ್ಮನಿಗೆ ಎಲ್ಲದರ ಜ್ಞಾನ ಇದೆ. ಒಂದು ಸಂಸ್ಥೆಯ ಜ್ಞಾನ. ಫಾರ್ ಎಕ್ಸಾಂಪಲ್, we take one small unit like this institution. The person who is the maintaining this institution will be able to see everything in this institution, because that institution is within the purview. Same way a house. Everything in the house is known to the person who is responsible for that house. Everything is known. ನಮ್ಮ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ಏನೇನು ಎಲ್ಲೆಲ್ಲಿದೆ ಗೊತ್ತಲ್ಲಪ್ಪ ನಿಮಗೆ? ಅಟ್ಟದ ಮೇಲೆ ಏನಿಟ್ಟಿದ್ದೀರಾ, ಅಡುಗೆ ಮನೆಯಲ್ಲಿ ಏನಿಟ್ಟಿದ್ದೀರಾ, ರೂಮಲ್ಲಿ ಏನಿಟ್ಟಿದ್ದೀರಾ, ನಿಮ್ಮ ಪೆಟ್ಟಿಗೆನಲ್ಲಿ ಏನಿಟ್ಟಿದ್ದೀರಾ, ಭಾಷೆ ಒಳಗೆ ಏನಿಟ್ಟಿದ್ದೀರಾ, ಎಲ್ಲ ಗೊತ್ತಿರುತ್ತಲ್ಲ. ಸೊ ನಿಮಗೆ ಸಂಬಂಧಪಟ್ಟಿದೆ ನಿಮಗೆ ಗೊತ್ತಿರುತ್ತೆ, ನಮಗೆ ಸಂಬಂಧಪಟ್ಟಿದೆ ನಮಗೆ ಗೊತ್ತಿರುತ್ತೆ, ಅವ್ರಿಗೆ ಸಂಬಂಧಪಟ್ಟಿದೆ ಅವ್ರಿಗೆ ಪರಮಾತ್ಮನ ಸಂಬಂಧ ಪರಮಾತ್ಮ ಗೊತ್ತಿರುತ್ತೆ. God is the source of things. He will know everything. He knows every single person seated here. He is omnipresent, he is omniscient and omnipotent. ಅವರು ಎಲ್ಲವನ್ನೂ ತಿಳಿದವರು, ಎಲ್ಲ ಜಾಗದಲ್ಲಿಯೂ ಇರೋರು, ಮತ್ತು ಎಲ್ಲವನ್ನು ನೋಡಿದ ಎಲ್ಲರಿಗಿಂತ ಶಕ್ತಿಶಾಲಿ ಆದವರು ಪರಮಾತ್ಮ. ಈ ರೀತಿಯಾಗಿ ಪರಮಾತ್ಮ ಸತ್ ಚಿತ್ ಆನಂದ ಎಂಬ 3 ರೂಪದಲ್ಲಿ ಇರ್ತಾರೆ. ನಾರದ, those who are given to contemplation realize him only when they have perfectly subdued their body, senses and mind. ಯಾರು ಪರಮಾತ್ಮನಿಗೋಸ್ಕರ ಪರಮಾತ್ಮನನ್ನು ಧ್ಯಾನ ಮಾಡುತ್ತಾರೋ ಅವರು ಪೂರ್ಣವಾಗಿ ಶರಣಾಗತರಾದರೆ ಮಾತ್ರ. ಓನ್ಲಿ ವೆನ್ ಯು ಕಂಪ್ಲೀಟ್ಲಿ ಸರೆಂಡರ್ ಟು ಪರಮಾತ್ಮ, ಪರ್ಫೆಕ್ಟ್ಲಿ ಸಬ್ಡ್ಯೂಡ್, ಕಂಟ್ರೋಲ್ಡ್ ಯುವರ್ ಬಾಡಿ, ಸೆನ್ಸಸ್ ಆ್ಯಂಡ್ ಮೈಂಡ್. ಶರೀರವನ್ನು ಕೂಡ ನಾವು ಕಂಟ್ರೋಲ್ ಮಾಡ್ಕೋಬೇಕು, ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು. ಅದಾದ ನಂತರ ಮನಸ್ಸನ್ನು ಹಾಗೆ ಶರೀರ ಇಂದ್ರಿಯಗಳನ್ನು ಕೂಡ ನಾವು ನಮ್ಮ ಕಂಟ್ರೋಲ್ ಇಟ್ಕೊಂಡ್ರೆ ಪರಮಾತ್ಮ ಕಾಣಿಸ್ತದೆ. ದೆನ್ ಓನ್ಲಿ ವಿ ಬಿ ಏಬಲ್ ಟು ಸಿ. ಜಸ್ಟ್ ಲೈಕ್ ವಿ ಸಿ ಇನ್ ದ ಮೈಕ್ರೋಸ್ಕೋಪ್. ಬೂದ್ಗಾಜಲ್ಲಿ ನೋಡ್ತೀವಲ್ಲ, ಸೂಕ್ಷ್ಮದರ್ಶಿ ಒಂದು ಸಣ್ಣದು ನೋಡ್ತೀವಿ. ಏನು ಮಾಡ್ತೀವಿ? ಹಿಂಗೆ ನೋಡ್ತೀವ. ವೆನ್ ಯು ಲುಕ್ ಎಟ್ ಅ ಮೈಕ್ರೋಸ್ಕೋಪ್ ಯು ಸಿ ಲೈಕ್ ದಿಸ್. ಯು ಕ್ಯಾನ್ ಸಿ ಲೈಕ್ ದಟ್. ಇಟ್ ಶುಡ್ ಬಿ ಸೀನ್. ಯು ಆರ್ ಯೂಸಿಂಗ್ ದಿ ಐಸ್ and the microscope should show everything, even if you see like this. It doesn't show like that. So we have to be careful. ಒಂದೇ ಕಣ್ಣಲ್ಲಿ ಮೆಲ್ಲಿಗೆ you have to put all your concentration on this one eye and then look like this. So you will be able to see what the microscope is showing. So there is some change now. To see something very subtle, ಸೂಕ್ಷ್ಮವಾದ ಒಂದು ವಿಷಯ ನೋಡಬೇಕು ಅಂತ ಹೇಳಿದ್ರೆ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಅದೇ ಥರ ಪರಮಾತ್ಮನ ನೋಡಬೇಕಾದ್ರೆ ಸೂಕ್ಷ್ಮವಾದ ಶರೀರ. You see, when you sew when you put a thread through the needle, ಒಂದು ಸೂಜಿನಲ್ಲಿ ದಾರ ಹಾಕಬೇಕಾದ್ರೆ, ಒಂದು ನಿಮಿಷ ಕಾಫಿ ಕೊಡಿ, ಇಲ್ಲಿ ಬರ್ತೀನಿ, ಯಾರು ಕರೆದ್ರು ಕೂಡ somebody calls also you won't go, no? just a minute, don't disturb me. ಒಂದು ಸಣ್ಣ ಸೂಜಿನಲ್ಲಿ ಒಂದು ದಾರ ಹಾಕಬೇಕು, ಇಷ್ಟು ಗಮನ ಬೇಕಾಗುತ್ತೆ. How much you have to concentrate in order to put one thread into a needle eye, because it is small. So the subtle it is, the more concentration you require. ಇನ್ನೂ ಸಣ್ಣದಾಗಿ ಇನ್ನೂ ಗಮನ ಕೊಡಬೇಕು. ಪರಮಾತ್ಮನ ಬೇಕಾದ್ರೆ ತುಂಬ ಗಮನ ಕೊಡಬೇಕು.
If you have to see Paramatma, you have to be absolute attention. 100% attention. You can't allow your mind to run here and there. He, however, disappears from our view when he is assailed by the sophistical reasoning of the wicked. The very, very important point. He, however, disappears from our view. ನಮ್ಮ ಕಣ್ಣು ಮುಂದೆ ಬಂದಿರೋ ಪರಮಾತ್ಮ ಕೂಡ ಮಾಯ ಆಗ್ಬಿಡ್ತಾರೆ ಯಾವಾಗ ನಾವು ತುಂಬ ತರ್ಕ ಮಾಡಕ್ಕೆ ಶುರು ಮಾಡ್ತೇವೆ. ಏನು ಅನ್ಕೊಂಡಿದೀಯ, ಪರಮಾತ್ಮನವ್ರು ಯಾರು ಇಲ್ಲ ಗೊತ್ತಾ ನಿಮಗೆ? ಪರಮಾತ್ಮನವ್ರು ಯಾರು ಇಲ್ಲ ಕಣ. ನಾವು ಊಟ ಮಾಡಿದ ನಮಗೆ ನಾವು ನಮ್ಮ ಶರೀರ ನೋಡ್ಕೊಳ್ತಾ only when I earn only I can eat. There is Paramatma in this world. Paramatma is not. We are only doing everything. ನಾವೇ ತಾನೇ ಕಟ್ಟಡ ಕಟ್ಟಿದ್ದು, ಈ ಪ್ರಿಂಟ್ ಮಾಡಿದ್ದು ನಾವೇ ತಾನೇ, ಪುಸ್ತಕ ಮನುಷ್ಯ ತಾನೇ ಮಾಡೋದು. ಇಲ್ಲಿ ಪರಮಾತ್ಮ ಎಲ್ಲಿದ್ದಾರಪ್ಪ ತೋರಿಸಿ ನೋಡು. ಇದು ತರ್ಕ, ಇದಕ್ಕೆ ಕುತರ್ಕ ಅಂತ. ಇದಕ್ಕೇನು ಹೆಸರು? ಕುತರ್ಕ. This is called as dustarka or kutarka. Those who do tark like this, they cannot see Paramatma at all anytime. If you do a debate, if you go to a debate, it should be a sound debate, not just what you call as a foolish debate. The first manifestation of the Supreme is the Purusha, the cosmic being. ಪ್ರಪ್ರಥಮವಾಗಿ ಪರಮಾತ್ಮ ಕಾಣಿಸ್ಕೊಳ್ಳೋ ಹೇಗಪ್ಪ ಅಂತ ಹೇಳಿದ್ರೆ ವಿರಾಟ ಪುರುಷನ ಕಾಣಿಸ್ಕೊಳ್ತಾರೆ. ವಿರಾಟ ಪುರುಷ ಅಂತ ಹೇಳಿದ್ರೆ ಋಷಿಗಳು ಕಂಡಿರೋದು. ಋಷೀಸ್ ಹ್ಯಾಡ್ ದರ್ಶನ್ ಅಂತ ಸೇಯಿಂಗ್ ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ. ನಾವೆಲ್ಲ ಬರಕ್ಕೆ ಮುಂಚೆ, even before we all came, Paramatma has manifested in the entire universe in the form of one being. Besides him, time, Swabhava, innate disposition, Prakriti in the form of cause and effect, and mind, the 5 gross elements, the ego, the modes of Prakriti, namely Sattva, etc., the senses, the cosmic body, the cosmic being, and the bodies of all animate and inanimate beings are all manifestations of the all-pervading Lord. ಇದರಲ್ಲಿ ಪರಮಾತ್ಮನ ಸಂಕಲ್ಪದಿಂದಲೇ ಈ ಪ್ರಪಂಚದಲ್ಲಿ ಭಿನ್ನವಾದ ಸೃಷ್ಟಿ ಆಗ್ತಾ ಇದೆ. ಪರಮಾತ್ಮ ಸಂಕಲ್ಪದಿಂದ ಭಿನ್ನವಾದ ಸೃಷ್ಟಿ ಆಗುತ್ತೆ. ಇವಾಗ ನಾವು ವೆನ್ ವಿ ವರ್ ಹಿಯರ್ ಅರ್ಲಿಯರ್, ಈ ಗಡಿಯಾರ ಇದೆ, ಈ ಗಡಿಯಾರ ತೆಗೆದುಬಿಡ್ರಿ, ಟೈಮ್ ಹೆಂಗೆ ಗೊತ್ತಾಗುತ್ತೆ? ಇದೆಲ್ಲ ತೆಗೆದುಬಿಡಿ. ಯಾವುದು ಟೈಮ್ ತೋರಿಸೋ, ಯಾವುದೇ ಟೈಮ್ ತೋರಿಸು. ಡೋಂಟ್ ಹ್ಯಾವ್ ಎನಿ ಗ್ಯಾಡ್ಜೆಟ್ ವಿಚ್ ಶೋಸ್ ಟೈಮ್ ಇನ್ಕ್ಲೂಡಿಂಗ್ ದ ಕ್ಲಾಕ್. ಆ್ಯಂಡ್ ಲೆಟ್ ಅಸ್ ಲಿವ್ ಒನ್ ಡೇ. ಒಂದೇ ಒಂದು ದಿವಸ ನಾವು ಗಡಿಯಾರ ಅಥವಾ ಗಡಿಯಾರ ಇರಬಾರ್ದು, ಟೆಲಿಫೋನ್ ಇರಬಾರ್ದು, ಯಾವುದಾದ್ರು ಟೈಮ್ ನೋಡಬಾರ್ದು. ಒಂದು ದಿವಸ ಭಾಳ ನೋಡೋಣ ವಾಟ್ ಹ್ಯಾಪನ್ಸ್. ಇವಾಗ ಏನು ಮಾಡ್ತೀವಿ, ಸಮಯ ಹೆಂಗೆ ಗೊತ್ತಾಗುತ್ತೆ? We will know that the day is come because of the sunrise. We will know that the day is over because of the sunset. ಸೂರ್ಯ ಅಸ್ತಮನ ಆಗಿದ್ರೆ ಕತ್ಲಾಗ್ಬಿಟ್ರೆ ರಾತ್ರಿ ಆಯಿತು ಅಂತ ಗೊತ್ತಾಗುತ್ತೆ. ಆದರೆ ಗಡಿಯಾರ ನೋಡಬಾರ್ದು. ಒಂದು ಸಾರಿ ಕೂಡ ಗಡಿಯಾರ ನೋಡಬಾರ್ದು. ನೆವರ್ ಸಿ ದ ಕ್ಲಾಕ್ ಅಟ್ ಆಲ್. ಸೊ ಯು ಸಿ ದ ಸನ್ರೈಸ್. ನೌ ಯು ಇಮ್ಯಾಜಿನ್ ಹೂ ಮೇಡ್ ದ ಸನ್. ಸೂರ್ಯನನ್ನು ಮಾಡಿದವರು ಯಾರಪ್ಪ? ನಾವಾ? ನೀವಾ? ಏನಪ್ಪ ನೀವು ಮಾಡಿದೇನಪ್ಪ? ಯಾರಾದರೂ ಮಾಡಿದ ಸೂರ್ಯನನ್ನು ಮನೆಯಲ್ಲಿ ಏನಾದರೂ ಇಟ್ಕೊಂಡಿದ್ದಾರೆ, ದೊಡ್ಡದು ಒಂದು ಬೆಂಕಿ ಪಟ್ಟು ಹಚ್ಚಿಬಿಟ್ಟು ಒಂದು ಚೆಂಡು ತಗೊಳ್ಳೋದು, ಅದಕ್ಕೆ ಬೆಂಕಿ ಹಚ್ಬಿಟ್ಟು ಚೆಂಡು ಮಿಸಾಬಿಟ್ಟು ಸೂರ್ಯ ಬಂದ್ಬಿಡ್ತಾರೆ. ಮಾಡ್ಬೋದಲ್ಲ? ಯು ಮೇಕ್ ಅ ಬಾಲ್ ಎಟ್ ಹೋಮ್ and take a matchstick, light it and then just throw it up. You get one ಸೂರ್ಯ. ಮಾಡ್ಬೋದಲ್ಲ? ಚಂದ್ರಗಳು ನಾವು ಮಾಡಿದ್ದಾನೆ. ಏನಿಲ್ಲ, ಒಂದು ಐಸ್ ಕಟ್ಟಿದ್ದು, ಐಸ್ ಕಟ್ಟಿ, ಯು ಟೇಕ್ ಅ ಐಸ್, put it in a ball, it will become a round ice. You take it and throw it, it will become the moon. So you can create the sun, you can create the moon. ಸ್ಟಾರ್ ಬೇಕಾದ್ರೆ ಕೂಡ ಮಾಡ್ಬೋದು. ಒಂದು ಸ್ಟಾರ್ ಥರನೇ ಒಂದು ಡಬ್ಬ ಮಾಡ್ಬೋದು, ಅದರಲ್ಲಿ ನೀರು ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ರಿ, ಐಸ್ ಹಾಕ್ಬಿಡುತ್ತೆ. ಮತ್ತು ಅದರಿಂದ ಜೋರಾಗಿ 1, 2, 3 ಜೋರ ಹಾಕ್ಬಿಟ್ಟು ನಕ್ಷತ್ರ ಆಗ್ಬಿಡುತ್ತೆ. ಸೊ ಯು ಕ್ಯಾನ್ ಕ್ರಿಯೇಟ್ ದ ಸನ್, ಯು ಕ್ಯಾನ್ ಕ್ರಿಯೇಟ್ ದ ಮೂನ್, ಯು ಕ್ಯಾನ್ ಕ್ರಿಯೇಟ್ ದ ಸ್ಟಾರ್ಸ್. ಎಲ್ಲ ಮಾಡ್ಬೋದಲ್ಲ ನಾವು ಮಾಡಿದ್ಯಾ? Not at all possible. The sun is the one which gives us time, concept of time. So Paramatma, then time, space. Where is the sun if you ask? Surya ಎಲ್ಲಿದ್ದಾರೆ ಅಂತ ಹೇಳಿದ್ರೆ ನಂಬರ್ 714 ರಾಜರಾಜೇಶ್ವರಿ ನಗರದಲ್ಲಿ ಸೂರ್ಯ ಇದ್ದಾರೆ ಅಂತ ಅಡ್ರೆಸ್ ಇದೆ ಸೂರ್ಯನಿಗೆ. Has Surya got an address or something like that? You tell me exactly. You know the address of this place, you know the address of your place, ಎಲ್ಲ ಗೊತ್ತ ಅಡ್ರೆಸ್. ಸೂರ್ಯನಿಗೆ ಅಡ್ರೆಸ್ ಹೇಳಪ್ಪ. A person was standing on the road. ಒಬ್ಬ ಮನುಷ್ಯ ರೋಡ್ ಮೇಲೆ ನಿಂತಿರಬೇಕಾದ್ರೆ ಇನ್ನೊಬ್ಬ ಮನುಷ್ಯ ಬಂದ. ಮನುಷ್ಯ ಬಂದಿದ ತಕ್ಷಣವೇ
ಮಗಳಿಗೆ ಇಲ್ಲೇ ನಿಂತಿರಪ್ಪ, ನಾನು ಮತ್ತೆ ಬರ್ತೀನಿ. ಯು ಸ್ಟ್ಯಾಂಡ್ ಹಿಯರ್, ಐ ಆಮ್ ಗೋಯಿಂಗ್ ಟು ಕಮ್ ಅಂಡ್ ಸಿ ಯು. ಸೊ ಈ ಕೇಮ್ ವಿತ್ ಹಿಸ್ ಫ್ರೆಂಡ್. ದೇ ಸರ್ಚ್ಡ್ ಅಂಡ್ ಸರ್ಚ್, ದೇ ಕುಡ್ಂಟ್ ಫೈಂಡ್ ಹಿಮ್. ತುಂಬ ಹುಡುಕಿದ್ರು. ಇನ್ನು ಫ್ರೆಂಡ್ ಜೊತೆ ಕರ್ಕೊಂಡ್ಬಂದ, ಇನ್ನು ಇಲ್ಲಿದ್ದಪ್ಪ ಅಂತಂದರೆ ಈ ಮೋಡದ ಕೆಳಗಡೆ ಇದ್ದಾನ. ನಾನು ನೋಡಿದಾಗ ಐ ಸಾ ಹಿಮ್ ಅಂಡರ್ ದಿಸ್ ಕ್ಲೌಡ್ ಓನ್ಲಿ, So for him, it's not the landmark, it's a sky mark. The sky mark was the cloud. ನಾನು ಬಂದ ಈ ಮೋಡದ ಕೆಳಗಡೆ ಇದೆ, ಎಲ್ಲಿ ಹೋಗೋದು ಗೊತ್ತಿಲ್ಲ. ಸೊ ಮೋಡ ಒಂದೇ ಇರೋದಿಲ್ಲ. ಸೊ ದೀಸ್ ಆರ್ ಆಲ್ ಥಿಂಗ್ಸ್ ವಿಚ್ ಆರ್ ಬಿಯಾಂಡ್ ಅವರ್ ಕೆಪಾಸಿಟಿ. ಇದಕ್ಕೆಲ್ಲ ಅಡ್ರೆಸ್ಸೇ ಇಲ್ಲ. ಮೋಡಕ್ಕೆ ಏನಾದರೂ ಅಡ್ರೆಸ್ ಇದೆಯಾ? ಟೆಲ್ ಮಿ ದ ಕ್ಲೌಡ್. ದಿಸ್ ಇಸ್ ಆನ್ ಬ್ಯಾಂಗ್ಳೂರ್. ಕ್ಲೌಡ್ ನಂಬರ್ 1 is on Bangalore. Cloud number 2 is on Shimoga. By the time you see, the clouds will have disappeared. So this is the beauty of Paramatma's creation. ಪರಮಾತ್ಮನ ಸೃಷ್ಟಿ ಬಂದ್ಬಿಟ್ಟು ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ, ಅದು ವಿಸ್ತಾರವಾದ ಸೃಷ್ಟಿ, ನಮ್ಮಿಂದ ಮಾಡೋ ಸೃಷ್ಟಿ ಅಲ್ಲ. ನಾಟ್ ವಾಟ್ ವಿ ಕ್ಯಾನ್ ಡೂ. ಇಟ್ ಇಸ್ ಬಿಯಾಂಡ್ ದಿ ಕೆಪಾಸಿಟಿ ಆಫ್ ದ ಹ್ಯೂಮನ್ ಬೀಯಿಂಗ್ ಈವನ್ ಟು ಇಮ್ಯಾಜಿನ್ ಹೌ ದಿಸ್ ಹಸ್ ಹ್ಯಾಪನ್. ಸೊ ಟೈಮ್ ವಾಸ್ ಕ್ರಿಯೇಟೆಡ್ ಬೈ ಪರಮಾತ್ಮ. Time, the concept of time itself came only because of the sun. No other cause, I'm telling you, all cause, sense of time has come to the human being only because of the sun. Because of the day and the night. It's called as Dinakara. One name for sun is Dinakara. What does it mean? He is the one who makes the day. Otherwise there is no question of day and night at all. You won't have Sunday, Monday, Tuesday, Wednesday, Thursday, Friday, anything. If the sun was not there, if Sunday was not there, the sun, the day is because of the sun, we wouldn't have the weekdays. ಏನು ಗೊತ್ತಾಗ್ತಾ ಇರಲಿಲ್ಲ. ಸೂರ್ಯನಲ್ಲಿ ಇಟ್ಕೊಂಡೇನೆ ಎಲ್ಲವನ್ನು ಮಾಡೋದು. Tell me exactly from how did you get the day of the week? ಸೋಮವಾರ ಅಂದರೆ ಏನು ಗೊತ್ತಾಯ್ತು ಸೋಮವಾರ ಅಂತ? ಸೋಮವಾರಕ್ಕೂ ಮಂಗಳವಾರಕ್ಕೂ ಏನಪ್ಪ ವ್ಯತ್ಯಾಸ? ಸೋಮವಾರ ಬೆಳ್ಳೆ ಇರುತ್ತೆ. What is the difference between Monday and Tuesday? Is there any color difference? What is the difference between Sunday and Monday and Tuesday? Monday also sun rises. Tuesday also sun is rising. Tuesday also there is darkness. Monday also. How do you find out the difference between Monday and Tuesday? Except for the calendar. Calendar is made by man. So before man made the calendar, there was no sense of Monday, Tuesday also. There was no sense of Monday. Every day is a day, not Monday or Tuesday. So you find that only with what Paramatma has given us, we are making all our concepts. ದೇವರು ನಮಗೆ ಕೊಟ್ಟಿರೋ ವಸ್ತುಗಳಿಂದಲೇ ನಾವು ನಮ್ಮ ಜೀವನ ನಡೆಸ್ತಾ ಇರೋದು. अब सौंप दिया इस जीवन का, अब सौंप दिया इस जीवन का, सब भार तुम्हारे हाथों में, सब भार तुम्हारे हाथों में, अब सौंप दिया इस जीवन का, अब सौंप दिया इस जीवन का, सब भार तुम्हारे हाथों में, सब भार तुम्हारे हाथों में, ये जीत तुम्हारे हाथों में है, 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 जीत तुम्हारे हाथों में। मेरा निश्चय बस एक यही,
सौंप दिया इस जीवन का, आप सौंप दिया इस जीवन का, सब भार तुम्हारे हाथों, सब भार तुम्हारे हाथों में। ओम सहनावतु सहवीर्यं करवावहै, तेजस्विनावधीतमस्तु मा विद्विषावहै। ओम शांति शांति शांति। सर्वे भवन्तु सुखिनः, सर्वे सन्तु निरामया, सर्वे भद्राणि पश्यन्तु